ಕತೆ ಎರಡು ಗಿಳಿಗಳು. ಬಹಳ ವರ್ಷಗಳ ಹಿಂದೆ ಧನ್ವಂತ್ರಿ ಎಂಬ ಒಂದು ಹಳ್ಳಿಯಲ್ಲಿ ಬೇಟೆಗಾರನೊಬ್ಬ ಕಾಡಿನಿಂದ ಎರಡು ಗಿಳಿ ಮರಿಗಳನ್ನು ತಂದು ಸಾಕಿದ್ದನು. ಒಂದು ಗಿಳಿಮರಿ ರೆಕ್ಕೆ ಬಲಿಯುತ್ತಲೇ ಹೇಗೋ ತಪ್ಪಿಸಿಕೊಂಡು ಹಾರಿ ಹೋಯಿತು. ಅದು ಒಂದು ಸುಂದರವಾದ ಪರಿಸರವನ್ನು ಹೊಂದಿದ ಋಷಿಯ ಆಶ್ರಯದಲ್ಲಿ ವಾಸಿಸತೊಡಗಿತು. ಇನ್ನೊಂದು ಗಿಳಿ ಬೇಟೆಗಾರನ ಜೊತೆಯಲ್ಲಿಯೇ ಉಳಿಯಿತು. ಬೇಟೆಗಾರ ಸಾಮಾನ್ಯವಾಗಿರಲಿಲ್ಲ. ಅವನು ಆ ಕಾಡಿನಲ್ಲಿರುವ ದರೋಡೆಕೋರರನ್ನೇ ಸ್ನೇಹವನ್ನು ಬೆಳೆಸಿದ್ದ. ಅವನಿಗೆ ಅವನ ಮನೆ ತಂಗುದಾಣವಾಗಿತ್ತು. ಅವರು ಬೇಟೆಗಾರನ ಮನೆಯಲ್ಲಿ ಕುಳಿತು ಹೊಂಚು ಹಾಕುತ್ತಾ ದಾರಿ ಹೋಕರನ್ನು ದರೋಡೆ ಮಾಡುತ್ತಿದ್ದರು ಮತ್ತು ಕೊಲ್ಲುತ್ತಿದ್ದರು. ಅವರು ಯೋಜಿಸುವ ಕಾರ್ಯಗಳಿಗೆ ಬೇಟೆಗಾರ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತಿದ್ದ. ದರೋಡೆಕೋರರು ದಾರಿಯಲ್ಲಿ ಸಾಗುವ ಜನರ ಮೇಲೆ ಆಕ್ರಮಣ ಮಾಡುತ್ತಿದ್ದರು. ಹೊಡಿ, ಬಡಿ, ಕೊಲ್ಲು, ಒಡವೆಗಳನ್ನು, ಹಣವನ್ನು ಕಸಿದುಕೋ ಎಂದೆಲ್ಲ ಕಿರುಚಾಡುತ್ತಿದ್ದರು. ಬೇಟೆಗಾರನ ಮನೆಯಂಗಳದಲ್ಲಿದ್ದ ಪಂಜರದ ಗಿಳಿ ಈ ಮಾತುಗಳನ್ನು ಸದಾ ಕೇಳುತ್ತಾ ತಾನು ಸಹ ಇದೇ ಪಾಠವನ್ನು ಕಲಿತುಕೊಂಡಿತು. ಇತ್ತ ಸಾಧು ಸಂತರ ಆಶ್ರಯದಲ್ಲಿ ಬೆಳೆದ ಇನ್ನೊಂದು ಗಿಳಿ ಅಲ್ಲಿ ನಡೆಯುವ ಭಜನೆ, ಧಾರ್ಮಿಕ ಪ್ರವಚನ, ಅತಿಥಿಗಳೊಡನೆ ಆಶ್ರಮವಾಸಿಗಳು ತೋರುತ್ತಿದ್ದ ಸದ್ವರ್ತನೆ ಮೊದಲಾದವುಗಳು ದಿನವನ್ನು ನೋಡುತ್ತಿತ್ತು ಮತ್ತು ಕೇಳುತ್ತಿತ್ತು. ಅದು ನಾಲ್ನುಡಿಗಳನ್ನೇ ಕಲಿತಿತ್ತು. ಒಮ್ಮೆ ಬೇಟೆಗೆ ಹೋಗುತ್ತಿದ್ದ ರಾಜ ದಾರಿ ತಪ್ಪಿ ಆ ಬೇಟೆಗಾರನ ಮನೆಯ ಬಳಿಗೆ ಬರ್ತಾನೆ. ಕೂಡಲೇ ಆ ಗಿಳಿ, ಅಗೋ, ಯಾವನೋ ಶ್ರೀಮಂತ ಬಂದಿದ್ದಾನೆ, ಅವನನ್ನು ಹೊಡಿ, ಬಡಿ, ಕೊಲ್ಲು, ಅವನ ಒಡವೆ ಸಂಪತ್ತನ್ನು ಕಸಿದುಕೋ ಎಂದು ಕಿರ್ಚಾಡತೊಡಗಿತು. ಅದನ್ನು ಕೇಳಿ ಬೇಟೆಗಾರನು ಹೊಂಚು ಹಾಕುತ್ತಿದ್ದ ದರೋಡೆಕೋರರು ತಪ್ಪಿಸಿಕೊಂಡು ಓಡಲು ನೋಡಿದರು. ರಾಜನನ್ನು ಹಿಂಬಾಲಿಸಿಕೊಂಡ ಬಂದಿದ್ದ ಸೈನಿಕರು ಅವರನ್ನು ಹಿಡಿದು ಬಂಧಿಸಿದರು. ರಾಜನೊಬ್ಬನೇ ಮುಂದೆ ಸಾಗಿ ಋಷಿಯ ಆಶ್ರಮದ ಬಳಿಗೆ ಬರ್ತಾನೆ. ಅಲ್ಲಿದ್ದ ಗಿಳಿ ಇಂಪಾದ ಕಂಠದಿಂದ, ಮಹಾಶಯರೇ, ಬನ್ನಿ, ವಿಶ್ರಾಂತಿ ತೆಗೆದುಕೊಳ್ಳಿ, ಕುಳಿತುಕೊಂಡು ಹಣ್ಣು ಹಾಲು ಸೇವಿಸಿ ಎಂದು ನಾಲ್ನುಡಿಗಳಿಂದ ಸ್ವಾಗತ ಮಾಡಿತು. ಬಳಿಕ ದೇವರನ್ನು ಪ್ರಾರ್ಥನೆ ಮಾಡಿತು. ರಾಜ ಋಷಿಯ ಆಶ್ರಮದಲ್ಲಿ ದನಿವಾರಿಸಿಕೊಂಡು ಹಿರಿಯ ಸನ್ಯಾಸಿಗಳನ್ನು ಕುರಿತು, ಕೆಲ ಸಮಯದ ಹಿಂದೆ ನಾನೊಬ್ಬ ಬೇಟೆಗಾರನ ಮನೆಯ ಬಳಿಗೆ ಹೋಗಿದ್ದೆನು. ಅಲ್ಲಿದ್ದ ಗಿಳಿ ನನ್ನನ್ನು ಹೊಡೆದು ಕೊಂದು ಹಾಕುವಂತೆ ಅಚ್ಚರಿಗೊಂಡಿತು. ನಾನು ಅಲ್ಲಿದ್ದ ಕಳ್ಳ ಕದಿಮರನ್ನು ಹಿಡಿದು ಹಾಕಲು ಆ ಗಿಳಿಯೇ ಕಾರಣ. ಇಲ್ಲೂ ಒಂದು ಗಿಳಿ ಇದೆ. ಅದರ ಮಾತುಗಳು ಎಷ್ಟು ಮಧುರವಾಗಿವೆ. ಹಾಡಿನಲ್ಲಿ ಭಕ್ತಿಭಾವ ತುಂಬಿದೆ. ಅದು ಗಿಳಿ, ಇದು ಗಿಳಿ, ಎಷ್ಟು ವ್ಯತ್ಯಾಸ ಇದೆ ಎಂದು ಪ್ರಶ್ನಿಸ್ತಾನೆ. ವೃದ್ಧ ಮುನಿಗಳು ನಗುತ್ತಾ ಹೇಳ್ತಾರೆ, ಅವುಗಳು ನಮ್ಮ ಮಕ್ಕಳಂತೆ ಮಹಾರಾಜ. ಪರಿಸರದ ಪ್ರಭಾವದಿಂದ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ನಿನ್ನ ಮಕ್ಕಳಿಗೆ ಒಳ್ಳೆಯ ವಾತಾವರಣ ಒದಗುವಂತೆ ಎಚ್ಚರಿಸು ಎಂದು ಹೇಳಿದರು. ಸ್ನೇಹಿತರೆ, ಕತೆ ಇದಾಗಿತ್ತು. ಸ್ನೇಹಿತರೆ, ಈ ಕಥೆಯ ಸಾರಾಂಶ ಏನಪ್ಪಾ ಅಂದ್ರೆ, ನಾವು ಯಾವಾಗಲೂ ಒಳ್ಳೆಯವರ ಮತ್ತು ಒಳ್ಳೆಯ ಸಂಸ್ಕಾರ ಇರುವ ವ್ಯಕ್ತಿಗಳೊಡನೆ ಸ್ನೇಹ ಮಾಡಬೇಕು. ಅದರಿಂದ ನಮ್ಮ ಜೀವನವೂ ಕೂಡ ಒಳ್ಳೆಯದಾಗುತ್ತದೆ ಮತ್ತು ನಮ್ಮ ಮುಂದಿನ ಜೀವನಕ್ಕೆ ಒಂದು ದಾರಿದೀಪ ಸಿಗುತ್ತದೆ. ನಾವು ಏನಾದರೂ ಕೆಟ್ಟ ವ್ಯಕ್ತಿಗಳು, ದುಷ್ಟರು, ಕಳ್ಳರು, ದರೋಡೆಕೋರರ ಜೊತೆಗೆ ಸ್ನೇಹ ಮಾಡಿದರೆ ನಮ್ಮ ಒಂದು ವಿನಾಶವಾಗುತ್ತದೆ ಮತ್ತು ನಾವು ನಾಶವಾಗಿ ಹೋಗುತ್ತೇವೆ. ಭವಿಷ್ಯದಲ್ಲಿ ನಾವು ಏನೂ ಸಾಧಿಸಲು ಆಗುವುದಿಲ್ಲ ಎನ್ನುವುದೇ ಈ ಒಂದು ಕಥೆಯೇ ನಮಗೆ ಸಾರಾಂಶವನ್ನು ಹೇಳುತ್ತದೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.